ಹಾಯ್ ಮಗ, ಏನೇ ಆಗಲಿ ನಮ್ಮ ಲೈಫಲ್ಲಿ ಕಾಲ ಬದಲಾದಂತೆ ಎಲ್ಲರೂ ಕೂಡ ಬದಲಾಗ್ತಾರೆ ಆಯ್ತಾ. ಸುತ್ತ ತಿರುಗಿ ನೋಡ್ಬಿಟ್ರೆ ಈಗ ಒಬ್ಬರು ಕೂಡ ಇಲ್ಲ, ಒಬ್ಬಂಟಿ ಆಗ್ಬಿಟ್ಟಿರ್ತೀವಿ. ಏನು ರಿಯಾಲಿಟಿ ಅಂದರೆ, ನಮಗೆ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಓದಬೇಕಾದ್ರೆ ಸಾಕಷ್ಟು ಜನ ಫ್ರೆಂಡ್ಸ್ಗಳು ಕೂಡ ಇರ್ತಾರೆ. ಒಟ್ಟಿಗೆ ಕಾಲೇಜಿಗೆ ಹೋಗ್ತಾ ಇರ್ತೀವಿ, ಒಟ್ಟಿಗೆ ಬರ್ತಾ ಇರ್ತೀವಿ. ಆಫ್ಟರ್ ನಾವು ಗ್ರಾಜುಯೇಷನ್ ಏನೋ ಮುಗಿಸ್ಕೊಂಡು ಬಂದು ನಾವೇನೋ ಬೇರೆ ಕಡೆ ಕೆಲಸಕ್ಕೆ ಹೋಗ್ತೀವಿ ಆಯ್ತಾ. ಸುತ್ತ ತಿರುಗಿ ನೋಡ್ಬಿಟ್ರೆ ಈಗ ಒಬ್ಬರು ಕೂಡ ಇಲ್ಲ, ಕಣ್ಣಿಗೆ ಕಾಣಿಸೋದು ಒಬ್ಬರು ಇಬ್ಬರು 3 ಜನ ಆಯ್ತಾ. ಸಾಕಷ್ಟು ಜನ ಫ್ರೆಂಡ್ಸ್ಗಳು ಕೂಡ ಇದ್ರು, ಅವರು ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಅವರ ಸ್ಟೇಟಸ್ ನಾವು ನೋಡ್ತೀವಿ, ನಮ್ಮ ಸ್ಟೇಟಸ್ನ ಅವ್ರು ನೋಡ್ತಾರೆ ಆಯ್ತಾ. ಬಟ್ ಯಾರು ಕೂಡ ಮೀಟ್ ಆಗೋದಿಲ್ಲ ಈ ಹಿಂದಿನ ಥರ ಬಾಂಧವ್ಯ ಇರೋದಿಲ್ಲ ಆಯ್ತಾ. ಕಾಲ ಬದಲಾದಂತೆ ಎಲ್ಲರೂ ಕೂಡ ಬದಲಾಗ್ತಾರೆ, ನೀನು ಕೂಡ ಬದಲಾಗಬೇಕು ಮಗ. ಏನಾಗುತ್ತೆ ಅಂದರೆ ಆರ್ಟ್ ರಿಯಾಲಿಟಿ, ಅವ್ರದ್ದೇ ಆದ ವೈಯಕ್ತಿಕ ಕಾರಣಗಳು ಕೂಡ ಇರ್ತವೆ, ಅವ್ರದ್ದೇ ಆದ ಫ್ಯಾಮಿಲಿ ಪ್ರಾಬ್ಲಮ್ಗಳು, ಬೇರೆ ಕಡೆ ಕೆಲಸ ಎಲ್ಲ ಕೂಡ ಇರ್ತವೆ. ಬಟ್ ಯಾರು ಕೂಡ ಸಿಗೋದಿಲ್ಲ ಆಯ್ತಾ. ಬಹುಶಃ ಹಿಂಗೆ ಆದರೆ ಒಂದು 3-4 ವರ್ಷಗಳು ಕೂಡ ಆದರೆ ನಿನ್ನನ್ನು ಕೂಡ ಮರ್ತು ಹೋಗ್ತಾರೆ ಮಗ. ನೀನು ಈ ರೀತಿ ಈ ವ್ಯಕ್ತಿ ಕೂಡ ಇದ್ದ ಅನ್ನೋದೇ ಮರ್ತು ಹೋಗ್ಬಿಡ್ತಾರೆ. ನಿನ್ನ ಹೆಸರು ಕೂಡ ಜ್ಞಾಪನ ಇರುತ್ತೆ ಅಂತ ಹೇಳಿ ಡೌಟ್ ಆಗುತ್ತೆ. ಕೊನೆ ಪಕ್ಷ ಒಂದು ದಿನ ಸಿಕ್ಬಿಟ್ಟು ಕೇಳಿದ್ರೆ ಹೂ ಆರ್ ಯು ಅಂತ ಹೇಳಿ ಕೇಳೋ ಸನ್ನಿವೇಶ ಮುಂದೆ ಇಲ್ಲ ಅಂತ ಇಷ್ಟಪಡ್ತೀನಿ. ಅಂತ ಪರಿಸ್ಥಿತಿಗೆ ಕೂಡ ಬರ್ಬೋದು. ಆ ರೀತಿ ಆಗುತ್ತೆ ಮಗ. ಕಾಲ ಬದಲಾದಂತೆ ಕೂಡ ಯಾರೂ ಇರೋದಿಲ್ಲ. ಆಗ 1000 ಜನ ಇರ್ತಾರೆ, 50 ಜನ ಇರ್ತಾರೆ, 100 ಜನ ಇರ್ತಾರೆ. ಸುತ್ತ ತಿರುಗಿ ನೋಡಿದ್ರೆ ಈಗ ಒಬ್ಬರು ಕೂಡ ಇಲ್ಲ. ಈಗ ಕಣ್ಣಿಗೆ ಕಾಣಿಸೋದು ಒಬ್ಬರು ಇಬ್ಬರು 3 ಜನ. ಬಟ್ ಆಗ್ಲೂ ಕೂಡ ಫ್ರೆಂಡ್ ಆಗಿ ಈಗಲೂ ಕೂಡ ಕೊನೆವರೆಗೂ ಫ್ರೆಂಡ್ ಆಗಿರ್ತಾರಲ್ಲ, ಅವರೇ ಮಗ. ಬೇಷ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.